ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ PCOD ಅಂದರೆ ಏನು, ಅದು ಹೇಗೆ ಬರುತ್ತೆ ಮತ್ತು ಅದಕ್ಕೆ ಕಾರಣ ಏನು, ಅದರಿಂದಾಗುವಂಥ ಸಮಸ್ಯೆಗಳೇನು ಮತ್ತು ಅದಕ್ಕೆ ಸೂಕ್ತವಾದ ಪರಿಹಾರ ಅಂದರೆ ಸಿಂಪಲ್ 3 ಟಿಪ್ಸನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಅದನ್ನು ಕ್ಯೂರ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಅವರೆಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಕೂಡ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. PCOD ಅಂದರೆ ಏನು? ಇದು ಸಿಂಪಲ್ ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಅಂದರೆ ಇದನ್ನು ದೊಡ್ಡ ಡಿಸೀಸ್ ಅಂತ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೆ ಯಾರ್ಯಾರೆಲ್ಲ PCOD ಸಮಸ್ಯೆನ ಎದುರಿಸ್ತಾ ಇರ್ತೀರಾ ಅವರು ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ನಾನೊಂದು ಸಿಂಪಲ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇವತ್ತು. ಇದು ಹೇಗಿರುತ್ತಪ್ಪ ಅಂತಂದರೆ, ಈಗ ನೋಡಿ ನಾನೊಂದು ಡಿಸ್ಪ್ಲೇ ಮಾಡ್ತೀನಿ ನಿಮಗೆ. ಇದು ಬಂದು ಗರ್ಭಕೋಶದ ಚಿತ್ರ. ನೀವೆಲ್ಲ ನೋಡಿರ್ಬೋದು. ಇದರಲ್ಲಿ ನಿಮಗೆ 2 ಓರಿಯನ್ ಕಾಣಿಸ್ತಾ ಇದೆ, ಓವರೀಸ್. ಒಂದು ಲೆಫ್ಟ್ ಓರಿ ಮತ್ತು ರೈಟ್ ಓರಿ. ಒಂದು ಓರಿ ಬಂದು ನಾರ್ಮಲ್ ಆಗಿದೆ, ಇನ್ನೊಂದು ಓರಿ ಬಂದು ಒಂದು ವಾಟರ್ ಬಬಲ್ಸ್ ಥರ ಒಂದು ಏನೋ ಪ್ರಾಬ್ಲಮ್ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಇದು ಬಂದು ನಾರ್ಮಲ್ ಸೈಕಲ್. ಇದು ಹೇಗಿರುತ್ತೆ ಅಂದರೆ, ಪ್ರತಿ ತಿಂಗಳು ನಮಗೆ ಮಧ್ಯದಲ್ಲಿ ಅಂದರೆ ಪೀರಿಯಡ್ ಆಗಿ ನೆಕ್ಸ್ಟ್ ಪೀರಿಯಡ್ ಮಧ್ಯದಲ್ಲಿ ಪೀರಿಯಡ್ ಆಗೋದ್ರಲ್ಲಿ ಮಧ್ಯದಲ್ಲಿ ಅಂದರೆ 15 ಡೇಸ್. ಸೊ ಈ ಒಂದು ದಿನದಲ್ಲಿ ಒಂದು ಎಗ್ ರಿಲೀಸ್ ಆಗುತ್ತೆ. ಐದರ್ ಲೆಫ್ಟ್ ಓರಿ ಅಥವಾ ರೈಟ್ ಓರಿಲಿ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದ ನಂತರ ಒಂದು 15 ಡೇಸ್ಗೆ ಮತ್ತೆ ಪೀರಿಯಡ್ ಬರುತ್ತೆ. ಅಂದರೆ ಇದು ಬಂದು ನಾರ್ಮಲ್ ಸೈಕಲ್, ಓಕೆನಾ? ಅಂದರೆ ಈ PCOD ಕಂಡೀಷನ್ ಇದ್ದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಇಲ್ಲಿ ಅಂದರೆ, ನಾರ್ಮಲ್ ಆಗಿ ಎಗ್ ರಿಲೀಸ್ ಆಗೋದಿಲ್ಲ. ಅಂದರೆ ಪರ್ಟಿಕ್ಯುಲರ್ ಟೈಮಲ್ಲಿ ಎಗ್ ರಿಲೀಸ್ ಆಗೋದಿಲ್ಲ. ಎಗ್ ರಿಲೀಸ್ ಆಗೋದಿಲ್ಲ, ಜೊತೆಗೆ ಅಕಸ್ಮಾತ್ ಆದರೂ ಕೂಡ ಅದು ಅನ್ಹೆಲ್ತಿ ಎಗ್ ಆಗಿರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ, ನಮಗೆ ಪೀರಿಯಡ್ಡು ಮೇನ್ ಥಿಂಗಾಗಿ ಇರ್ರೆಗ್ಯುಲರ್ ಆಗುತ್ತೆ. ಇದ್ರ ಜೊತೆಗೆ ಅದು ಕ್ರಮೇಣ ಏನಾಗುತ್ತೆ, ಅದರಲ್ಲಿ ನೀರಿನ ಗುಳ್ಳೆಗಳಾಗೋದು, ಗರ್ಭಕೋಶದಲ್ಲಿ ಸಿಸ್ಟ್ ಥರ ಇದಾಗೋದು, ಕ್ರಮೇಣ ಬದಲಾಗೋದು, ಫಾರ್ಮ್ ಆಗೋದು, ಈ ರೀತಿ ಆಗುತ್ತೆ. ಸೊ ಈ ಸಿಸ್ಟ್ ಥರ ಆಗೋದನ್ನೇ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರೀತಾರೆ. ಇದು ನಾರ್ಮಲ್ ಸೈಕಲ್ಗೂ ಮತ್ತು PCOD ಇರೋ ಕಂಡೀಷನ್ಗೂ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗಾದರೆ ಈ ಒಂದು PCOD ಕಂಡೀಷನ್ ಆಗುತ್ತೆ, ಇದು ಹೇಗಾಗುತ್ತೆ ಅನ್ನೋದು ಗೊತ್ತಾಯಿತು. ಯಾಕೆ ಆಗುತ್ತೆ, ಇದಕ್ಕೆ ಕಾರಣ ಏನು ಅಂದರೆ, ಫಸ್ಟ್ ಆಫ್ ಆಲ್ ಮೋಸ್ಟ್ ಥಿಂಗ್ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕಂದ್ರೆ, ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ, ಸರಿಯಾದ ಟೈಮಲ್ಲಿ ನಿದ್ದೆ ಮಾಡೋದಿಲ್ಲ, ಅತಿಯಾದ ಯೋಚನೆ, ಅತಿಯಾದ ಒಂದು ಟೆನ್ಷನ್ ತೊಗೊಳೋದ್ರಿಂದ ಈ ರೀತಿ ಆಗುತ್ತೆ. ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ಈ ರೀತಿ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ. ಇದ್ರ ಜೊತೆಗೆ ನಾವು ಅನ್ಹೆಲ್ದಿ ಫುಡ್ಡನ್ನು ತಿಂತಾ ಇರ್ತೀವಿ. ಅಂದರೆ ಮೋಸ್ಟ್ ಒಂದು ಜಂಕ್ಸ್ ಫುಡ್ಡು ನಿಮಗೆಲ್ಲ ಗೊತ್ತಿರುತ್ತೆ. ಮೋಸ್ಟ್ ಆಫ್ ದಿ ಥಿಂಗ್ ಆರ್ಟಿಫಿಷಿಯಲ್ ಫುಡ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ಜಂಕ್ಸ್ ಫುಡ್ಡು, ಮಸಾಲೆ ಪುರಿ, ಪಾನಿಪುರಿ, ಗೋಪಿ, ಪಿಜ್ಜಾ, ಬರ್ಗರ್, ಇದೆಲ್ಲ ತುಂಬ ಅಂದರೆ ಕಡಿಮೆ ಅಲ್ಲ, ಅತಿಯಾಗಿ ತಿನ್ನೋವಂಥದ್ದು. ಈ ಥರ ಒಂದು ಫುಡ್ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅಂಥ ಜನಕ್ಕೆ ಇದು ಜಾಸ್ತಿ PCOD. ನೀವು ನೋಡ್ಬೋದು, ಈಗ ಎಷ್ಟು ಸೆನ್ಸಸ್ ಪ್ರಕಾರ 10 ಜನ ಒಂದು ಹೆಣ್ಮಕ್ಳನ್ನ ತೊಗೊಂಡಾಗ ಅದರಲ್ಲಿ ಒಬ್ಬರಿಗೆ ಮಿನಿಮಮ್ ಕನಿಷ್ಠ PCOD ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಯಾವ ಕಾರಣ ಅಂದರೆ ಸೇಮ್ ಥಿಂಗ್, ಇದೇ ಕಾರಣ. ಒಂದು ಲೈಫ್ ಸ್ಟೈಲು, ಇನ್ನೊಂದು ಫುಡ್ಡು, ಈ ಒಂದು ಕಾರಣಕ್ಕೆ. ಹಾಗಾದರೆ PCODಯಿಂದ ಆಗೋಂಥ ಸಮಸ್ಯೆಗಳೇನು, ತುಂಬ ಸಮಸ್ಯೆ ಆಗುತ್ತೆ. ಇದೇನೇನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದ್ರ ಜೊತೆಗೆ ಪೀರಿಯಡ್ಸ್ ಆದಾಗ ಬ್ಲೀಡಿಂಗು ನಾರ್ಮಲ್ ಆಗಿ ಹೋಗೋದಿಲ್ಲ. ಅದಾದಮೇಲೆ ತುಂಬ ಜನ ಹೆಣ್ಮಕ್ಳು ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಅಟೆಂಪ್ಟ್ ಆಗೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಸಪೋಸ್ ಆದರೂ ಕೂಡ ಅಬಾರ್ಷನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ. ನೋಡಿ, ಇದಕ್ಕೆ ಕಾರಣನೂ ತಿಳ್ಕೊಂಡ್ವಿ, ಅದೇನಂತನೂ ತಿಳ್ಕೊಂಡ್ವಿ. ಸೊ ಇದರಿಂದ ಆಗೋಂಥ ಸಮಸ್ಯೆಗಳು ಕೂಡ ತಿಳ್ಕೊಂಡ್ವಿ. ಹಾಗಾದರೆ ಇದಕ್ಕೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ವಾ? ಖಂಡಿತ ಆಗುತ್ತೆ. ಅದು ಏನಪ್ಪ ಅಂದರೆ, ಇದೇ 3 ಸಿಂಪಲ್ ಟಿಪ್ಸಿಂದ. ಅಂದರೆ ಈಗ ನಾನು ಕೊಡ್ತಾ ಇದ್ದೀನಿ, ಈ 3 ಸಿಂಪಲ್ ಟಿಪ್ಸನ್ನು ನೀವು ಬಳಸೋದ್ರಿಂದ 3 ತಿಂಗಳು ಇದನ್ನು ಫಾಲೋ ಮಾಡಿ 100% ಕ್ಯೂರ್ ಆಗ್ತೀರಾ. ಅದು ಯಾವುದಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಇಸ್ ಯೋಗಾಸನ. ನಾವು ಯಾವುದೇ ಮಾಡಬೇಕಂದ್ರೂ ಫಸ್ಟು ದೈಹಿಕವಾಗಿ ನಮ್ಮ ಬಾಡಿ ಫಿಟ್ ಇರಬೇಕು, ಜೊತೆಗೆ ಮಾನಸಿಕವಾಗಿ ಕೂಡ ಬಾಡಿನ ಫಿಟ್ ಮಾಡ್ಕೋಬೇಕು. ದೈಹಿಕವಾಗಿ ಹೇಗೆ ಫಿಟ್ ಮಾಡೋದಂದರೆ, ಅದಕ್ಕೆ ಯೋಗನೇ ಬೆಸ್ಟ್ ಅಂತ ಹೇಳ್ಬೋದು.
ಯೋಗ ಮಾಡೋದಕ್ಕೆ ಅಂದರೆ ಎಷ್ಟೊಂದು ಯೋಗಗಳಿವೆ. ಆ ಯೋಗ ಎಲ್ಲ ನಾವು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಪರ್ಟಿಕ್ಯುಲರ್ ಆಗಿ ಪಿ ಸಿ ಓ ಡಿ ಸಮಸ್ಯೆಗೆ ಅಂತಲೇ ಒಂದು 4ರಿಂದ 5 ಯೋಗ ಇದ್ದಾವೆ. ಆ 5 ಯೋಗನ ನೀವು ರೆಗ್ಯುಲರ್ ಆಗಿ 3 ತಿಂಗಳು ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ 100% ಕ್ಯೂರ್ ಆಗುತ್ತೆ. ಹಾಗಾದರೆ ಪಿ ಸಿ ಓ ಡಿಗೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಯೋಗಗಳನ್ನ ಮಾಡ್ಬೋದಂದರೆ, ಮೊದಲನೇದಾಗಿ ಭುಜಂಗಾಸನ ಮತ್ತು ಶಲಭಾಸನ, ಎರಡನೇದು ಬಂದು ಭದ್ರಕೋನಾಸನ, ಮೂರನೇದು ಬಂದು ನಿಮಗೆ ಧನುರಾಸನ, ನಾಲ್ಕನೇದು ಬಂದು ಚಕ್ಕಿ ಚಲನಾಸನ, ಐದನೇದು ಬಂದು ಕಪಾಲಭಾತಿ. ಈ ಯೋಗ ಜಸ್ಟ್ ನಮಗೆ ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಕೂಡ ತುಂಬ ಒಂದು ಒತ್ತಡವನ್ನು ಕಡಿಮೆ ಮಾಡಿ ಒಂದು ಹೆಲ್ದಿ ಲೈಫ್ ಲೀಡ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮೊದಲನೇದು ಬಂದು ಭುಜಂಗಾಸನ. ಈ ಭುಜಂಗಾಸನ ಮಾಡೋದ್ರಿಂದ ಮೇಯ್ನಾಗಿ ನಿಮಗೆ ಬೆನ್ನು ಮತ್ತು ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತೆ. ಹೊಟ್ಟೆ ಮತ್ತು ಇದರಲ್ಲಿ ಬೆನ್ನು ಸ್ನಾಯುಗಳನ್ನು ಬಲಪಡಿಸೋದ್ರಿಂದ ಅದು ಏನಾಗುತ್ತೆ, ಜೊತೆಗೆ ನಿಮಗೆ ಒಂದು ಗರ್ಭಕೋಶದ ಚಲನವಲನ ಅಂದರೆ ಆ್ಯಕ್ಟಿವ್ನೆಸ್ ಮೂಡಿಸುತ್ತೆ. ಆ್ಯಕ್ಟಿವ್ನೆಸ್ ಮೂಡಿಸೋದ್ರಿಂದ ನಿಮಗೆ ಗರ್ಭಕೋಶ ಅದೇನು ಇರ್ರೆಗ್ಯುಲರ್ ಪೀರಿಯಡ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕಡಿಮೆ ಮಾಡುತ್ತೆ. ಇದನ್ನು ನೀವು 30 ಸೆಕೆಂಡ್ಸ್ ಮಾಡಬೇಕಾಗುತ್ತೆ, ಡೈಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಶಲಂಬಾಸನ. ಈ ಶಲಂಬಾಸನ ಅನ್ನೋದು ಅತಿಯಾದ ಒತ್ತಡ ಮತ್ತು ಮಾನಸಿಕ ಖಿನ್ನತೆ, ಆತಂಕವನ್ನು ಕೂಡ ನಿವಾರಿಸುತ್ತೆ. ಇದು ಆ್ಯಸ್ ಯೂಶುವಲ್ ನಿಮಗೆ ಗರ್ಭಕೋಶದಲ್ಲೂ ಅಷ್ಟೇ, ನಿಮಗೆ ಏನು ಗರ್ಭಕೋಶದಲ್ಲಿ ಸ್ನಾಯುಗಳನ್ನು ಬಲಪಡಿಸೋದಾಗಿರಲಿ, ಅದ್ರ ಜೊತೆಗೆ ಅದು ಗರ್ಭಕೋಶದ ಒಂದು ಸದೃಢತೆ ಅಂದರೆ ಹೆಚ್ಚಿಸಲು ಅದು ಕೂಡ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದು ಭದ್ರಕೋನಾಸನ. ಕೋನಾಸನ ಅಂದ್ಬಿಟ್ಟು ಇದು ಬಂದು ತುಂಬ ಎಫೆಕ್ಟಿವ್ ಯೋಗಾಸನ ಅಂದರೆ ಪಿ ಸಿ ಓ ಡಿಗೆ. ಇದನ್ನು ಮಾಡೋದ್ರಿಂದ ಮೇಯ್ನಾಗಿ ನಿಮಗೆ ಇರ್ರೆಗ್ಯುಲರ್ ಪೀರಿಯಡು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗುತ್ತೆ ಅದು ಬ್ಯಾಲೆನ್ಸ್ ಆಗುತ್ತೆ, ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಇದು ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಗರ್ಭಕೋಶದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ ಎಲ್ಲ ಪ್ರಾಬ್ಲಮ್ಸು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ನೆಕ್ಸ್ಟ್ ಬಂದು ಧನುರಾಸನ. ಧನುರಾಸನ ಬಂದು ಅದು ಸೇಮ್ ನಿಮಗೆ ಮಾನಸಿಕ ಖಿನ್ನತೆ, ಒತ್ತಡ ಇದೆಲ್ಲ ಕಡಿಮೆ ಮಾಡುತ್ತೆ. ಆ್ಯಸ್ ಯೂಶುವಲ್ ಗರ್ಭಕೋಶವನ್ನು ಸಕ್ರಿಯಗೊಳಿಸುತ್ತೆ, ಆ್ಯಕ್ಟಿವ್ನೆಸ್ಗೊಳಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಚಕ್ಕಿ ಚಲನಾಸನ. ಇದು ಬಂದ್ಬಿಟ್ಟು ನಿಮಗೆ ಗರ್ಭಕೋಶದ ಸ್ನಾಯುಗಳನ್ನು ಬಲಪಡಿಸುತ್ತೆ, ಅದ್ರ ಜೊತೆಗೆ ನಿಮಗೆ ಅದು ಸಕ್ರಿಯಗೊಳಿಸುತ್ತೆ ಅಂದರೆ ಆ್ಯಕ್ಟಿವ್ನೆಸ್ಗೊಳಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಪಾಲಭಾತಿ. ಇದು ಮೇನ್ ಥಿಂಗಾಗಿ ಏನಪ್ಪ ಅಂದರೆ ಉಸಿರಾಟದ ಸಮಸ್ಯೆ, ಸಣ್ಣ ಪುಟ್ಟ ಯಾರ್ಯಾರಿಗೆಲ್ಲ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತಲ್ಲ, ಆ ಪ್ರಾಬ್ಲಮ್ನೆಲ್ಲನೂ ಕಡಿಮೆ ಮಾಡುತ್ತೆ. ಜೊತೆಗೆ ಗರ್ಭಕೋಶಕ್ಕೂ ಕೂಡ ಒಂದು ರಕ್ತ ಪರಿಚಲನೆ, ಉಸಿರಾಟದ ಇದು ಎಲ್ಲನೂ ಆ್ಯಕ್ಟಿವ್ನೆಸ್ಗೊಳಿಸೋದಕ್ಕೆ ಅದು ಕೂಡ ಸಹಕಾರಿಯಾಗುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ನಾನು ಏನು ಹೇಳಿದ್ನಲ್ಲ, ಈ ಯೋಗಗಳು ಇದರಿಂದ ಆಗುವಂತಹ ಪ್ರಯೋಜನಗಳು. ಸೊ ಇದು ಬಂದು ಫಸ್ಟ್ ಟಿಪ್ಪು, ಸಿಂಪಲ್ ಟಿಪ್ಪು. ನೆಕ್ಸ್ಟ್ ಈಗ ಸೆಕೆಂಡ್ ಸಿಂಪಲ್ ಟಿಪ್ ಏನಪ್ಪ ಅಂದರೆ ಹೆಲ್ದಿ ಫುಡ್ಡನ್ನು ತಗೊಳ್ಳೋದು. ನಮಗೆಲ್ಲರಿಗೂ ಗೊತ್ತಿರುತ್ತೆ ಹೆಲ್ದಿ ಫುಡ್ ಅಂದರೆ ಏನು. ಹೆಲ್ದಿ ಫುಡ್ ಅಂದಿದ ತಕ್ಷಣ ನೆನಪಾಗುತ್ತೆ ಹಣ್ಣು ಹಂಪಲು ಅಂದರೆ ಫ್ರೆಶ್ ಫ್ರೂಟ್ಸು, ಡ್ರೈ ಫ್ರೂಟ್ಸು ಇದನ್ನೆಲ್ಲ ನಾವು ತಗೊಳ್ಳೋದು. ಅಂದರೆ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಈಗ ಆ ಸೀಸನ್ ವೈಸ್ ಫ್ರೂಟ್ಸನ್ನು ತೊಗೊಳ್ಳೋದು. ಈ ರೀತಿ ತೊಗೊಳ್ಳೋದ್ರಿಂದ ಈಗ ನೋಡಿ, ನೇರಳೆ ಹಣ್ಣಿನ ಸೀಸನಲ್ಲಿ ನೇರಳೆ ಹಣ್ಣು ತೊಗೊಳ್ಳೋದು, ಕರ್ಬೂಜದ ಹಣ್ಣು ಬಂದಾಗ ಕರ್ಬೂಜದ ಹಣ್ಣು ತಿನ್ನೋದು, ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಸೀಸನ್ನು, ಈ ರೀತಿ ಸೀಸನ್ ವೈಸು ನಾವು ಫ್ರೂಟ್ಸ್ಗಳನ್ನ ತೊಗೋಬೇಕಾಗುತ್ತೆ. ಆಮೇಲೆ ಜೊತೆಗೆ ಏನಪ್ಪ ಅಂದರೆ ಪಪ್ಪಾಯ ಅಂದರೆ ಈ ಗರ್ಭಕೋಶಕ್ಕೆ ತುಂಬ ಒಂದು ಒಳ್ಳೆಯ ಹಣ್ಣು ಅಂತಲೇ ಹೇಳ್ಬೋದು ಪಪ್ಪಾಯ ಹಣ್ಣು. ಆದಷ್ಟು ಪಪ್ಪಾಯ ಹಣ್ಣನ್ನು ಸೇವಿಸಿ, ಇದು ಕೂಡ ತುಂಬ ಒಳ್ಳೆಯ ಇದು. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು ಅಂದರೆ ಯಾರ್ಯಾರಿಗೆ ಯಾವ ಕಂಫರ್ಟಬಲ್ ಝೋನ್ ಇರುತ್ತೆ. ಈಗ ಬರೀ ಹಣ್ಣನ್ನೇ ತಿನ್ನಬೇಕು, ಕೆಲವರಿಗೆ ಹಣ್ಣುಗಳಂದರೆ ಇಷ್ಟನೇ ಆಗೋದಿಲ್ಲ, ಆದರೂ ತಿನ್ನಬೇಕಾಗುತ್ತೆ. ಯಾಕಂದರೆ ಅಷ್ಟು ಒಳ್ಳೆಯ ಒಂದು ಪೌಷ್ಟಿಕಾಂಶ, ವಿಟಮಿನ್ ಎ, ಬಿ, ಸಿ, ಅದ್ರ ಜೊತೆಗೆ ಒಳ್ಳೊಳ್ಳೆಯ ಒಂದು ಎಫೆಕ್ಟಿವ್ ಕ್ಯಾಲ್ಶಿಯಮು, ಮೆಗ್ನೀಷಿಯಮು ಈ ಥರ ಎಲ್ಲ ಸಿಗ್ತಾ ಇರುತ್ತೆ. ಎಳ್ನೀರು ಇದನ್ನೆಲ್ಲ ಕುಡಿಬೇಕಾಗುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಇಷ್ಟಪಡೋದು ಜ್ಯೂಸ್ ಕುಡೀರಿ, ನಿಮ್ಮ ಕಂಫರ್ಟಬಲ್ ಝೋನ್ ಅದು, ಇದನ್ನೇ ಕುಡಿಬೇಕಂತ ಏನಿಲ್ಲ. ಸೊ ಇಲ್ಲ ಬರೀ ಹಣ್ಣನ್ನೇ ತಿಂತೀರಾ ಅಂದರೆ ಹಣ್ಣನ್ನೇ ತಿನ್ನಿ. ಜೊತೆಗೆ ಹಸಿರು ಸೊಪ್ಪು ಮತ್ತು ತರಕಾರಿಗಳನ್ನು ಆದಷ್ಟು ಸೇವಿಸಿ. ನುಗ್ಗೆಕಾಯಿ, ಸೊ ಈ ರೀತಿ ತರಕಾರಿಗಳು, ಕ್ಯಾರೆಟು, ಬೀಟ್ರೋಟು ಇದೆಲ್ಲ ಐರನ್ ಕಂಟೆಂಟ್ ಇರುವಂಥದ್ದು, ಹಿಮೋಗ್ಲೋಬಿನ್ ಇದೆಲ್ಲ ಒಂದು ಮೇಂಟೆನೆನ್ಸ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ. ನ್ಯಾಚುರಲ್ ಆಗಿ ನೀವು ವಿತೌಟ್ ಮೆಡಿಸನ್ ಬದಲು ಇದನ್ನು ಎಲ್ಲ ನೀವು ಸೇವಿಸ್ತಾ ಬಂದರೆ
ಆಲ್ಮೋಸ್ಟ್ ನಿಮಗೆ ಕ್ಯೂರ್ ಆಗುತ್ತೆ. ಜೊತೆಗೆ ಮೊಳಕೆ ಕಾಳುಗಳನ್ನು ಸೇರಿಸಿ ಆದಷ್ಟು. ಮೊಳಕೆ ಕಾಳು ಅಂದರೆ ಇದರಲ್ಲೂ ಅಷ್ಟೇ ಎಫೆಕ್ಟಿವ್ ಅಂದರೆ ಹಿಮೋಗ್ಲೋಬಿನ್ ಬ್ಯಾಲೆನ್ಸ್ ಮಾಡುತ್ತೆ ಇದು. ನೀವು ಮೊಳಕೆ ಕಾಳು ಆದಷ್ಟು ಹೆಚ್ಚು ಹೆಚ್ಚು ಸೇವಿಸೋದ್ರಿಂದ ರಕ್ತ ಪರಿಚಲನೆ, ರಕ್ತ ಹೆಚ್ಚಿಸೋದು ಬಾಡಿಲಿ ಈ ರೀತಿ ನ್ಯಾಚುರಲ್ ಆಗಿ ಈ ರೀತಿ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ಅಟೆಂಪ್ಟು ಕೂಡ ಇದೆಲ್ಲ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಆಟೋಮೆಟಿಕಲಿ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಅಟೆಂಪ್ಟ್ ಆಗ್ತಾ ಇರುತ್ತೆ. ಸೊ ಇದು ಬಂದು ಇದೆಲ್ಲ ಇರಬೇಕು. ಈ ಒಂದು ಸಿಂಪಲ್ ಟಿಪ್ಸ್ ಅಂದರೆ ಹೆಲ್ದಿ ಫುಡ್ಡನ್ನು ಸೇವಿಸಬೇಕು. ಮತ್ತು ಇದಕ್ಕೂ ಇಂಪಾರ್ಟೆಂಟ್ ಅಂದರೆ ಮೂರನೇ ಟಿಪ್ ಅಂದರೆ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡಿಕೊಳ್ಳೇಬೇಕು. ಇಷ್ಟೆಲ್ಲ ಮಾಡಿ ನೀವು ಇದಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅಂದರೆ ಲೈಫ್ ಸ್ಟೈಲ್ ಅಂದರೆ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಬೇಕು. ಮಿನಿಮಮ್ ಒಂದು 6 ಅವರ್ಸ್ ಆದರೂ ನೀವು ನಿದ್ದೆ ಮಾಡಲೇಬೇಕು. ಜೊತೆಗೆ ಯಾವುದೋ ಟೈಮಲ್ಲಿ ಮಲ್ಕೊಳ್ಳೋದು, ಯಾವುದೋ ಟೈಮಲ್ಲಿ ಎದ್ದೇಳೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟ್ ಟೈಮ್ಗೆ ನಾಳೆಯ ಒಂದು ಚಿಂತೆನ ಈಗಲೇ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಸೊ ಆವಾಗ ಲೈಫು ಚೆನ್ನಾಗಿ ಅಂತ ಅನಿಸುತ್ತೆ. ಆಮೇಲೆ ನಾವೆಲ್ಲ ಯೋಗ ಎಲ್ಲ ಮಾಡೋಕ್ಕಾಗಲ್ಲ, ನಾವೆಲ್ಲ ಮದುವೆ ಆಗಿಬಿಟ್ಟಿದ್ದೀವಿ, ಹಿಂಗಪ್ಪ ಮಾಡೋದು, ನಮ್ಮನ್ನು ಏನು ಅನ್ಕೋತಾರೋ ನಮ್ಮ ಮನೇಲಿರೋರು, ಇದೆಲ್ಲ ಯೋಚನೆ ಮಾಡಬೇಡಿ. ನಿಮಗೆ ಅಂತಂದು ಪ್ರೈವಸಿ ರೂಮ್ ಇರುತ್ತಲ್ಲ, ರೂಮಲ್ಲಿ ಕೂತ್ಕೊಂಡು ನೀವು ಯೋಗನ ಮಾಡಿದ್ರೂ ಕೂಡ ನಿಮಗೆ ನಿಮ್ಮ ಲೈಫು ನಿಮಗೆ ಆರಾಮ ಅಂತ ಅನಿಸುತ್ತೆ. ನೀವು ಕರೆಕ್ಟಾಗಿದ್ದರೆ, ನೀವು ಚೆನ್ನಾಗಿದ್ದರೆ ಎಲ್ಲರೂ ಕೂಡ ನಿಮ್ಮ ಹತ್ರ ಬರ್ತಾರೆ. ಅದು ನಿಮಗೆ ಗೊತ್ತಿರೋ ವಿಷಯನೇ. ಸೊ ಈ ರೀತಿ ಸಿಂಪಲ್ ಟಿಪ್ಸನ್ನು ಆದಷ್ಟು ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ಎದ್ದೇಳಿ, ಒಳ್ಳೆ ಫುಡ್ಗಳನ್ನ ತಿನ್ನಿ, ಜೊತೆಗೆ ಯೋಗ ಮಾಡಿ ರೆಗ್ಯುಲರಾಗಿ. ಇದೆಲ್ಲ ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೇ ಆದರೆ 101% ಕೂಡ ಕ್ಯೂರ್ ಆಗೇ ಆಗುತ್ತೆ, ರಿಸಲ್ಟ್ ಬಂದೇ ಬರುತ್ತೆ. ಜೊತೆಗೆ ಇದೇನೋ ದೊಡ್ಡ ಡಿಸೀಸ್ ಅಂತ ಖಂಡಿತ ಯಾರು ಕೂಡ ಅದನ್ನು ಫೀಲ್ ಮಾಡ್ಕೋಬೇಡಿ. ಇದೊಂದು ಸಣ್ಣ ಡಿಸೀಸ್ ಅಂತಲೇ ಅಂದ್ಕೊಳ್ಳಿ. ಅದನ್ನು ಯಾವ ರೀತಿ ಬೇಕೋ ಆ ರೀತಿಯೇ ಕ್ಯೂರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ, ನಮಗಂತೂ ಇಷ್ಟ ಆಗಿಯೇ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ. ಸೊ ಹಾಗಾಗಿ ನಿಮಗೇನಾದರೂ ಇಷ್ಟ ಆಯ್ತಂದರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.